ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ಎದುರು ಜಟಾಪಟಿ ನಡೆದಂತಹ ಪ್ರಸಂಗ ನಡೆಯಿತು. ಪೊಲೀಸರು ಹಾಗೆ ದೂರು ನೀಡೋಕೆ ಬಂದವರ ನಡುವೆ ವಾಗ್ವಾದ ನಡೆಯಿತು. ಇನ್ನು ಪರೀಕ್ಷೆ ಬರೆಯುವಾಗ ಯುವತಿಯನ್ನ ಓರ್ವ ಯುವಕ ಚುಡಾಯಿಸಿದಂತೆ ದ್ವಿತೀಯ PU ಪರೀಕ್ಷೆ ಬರಿತಾ ಇದ್ದಂತ ಸಂದರ್ಭದಲ್ಲಿ ಯುವತಿಯನ್ನ ಚುಡಾಯಿಸಿರ್ತಾನೆ ಒಬ್ಬ ಯುವಕ. ಈ ಯುವಕನ ವರ್ತನೆಯ ಬಗ್ಗೆ ತನ್ನ ತಮ್ಮನಿಗೆ ಆ ಯುವತಿ ತಿಳಿಸಿರ್ತಾಳೆ. ಯುವತಿ ಚುಡಾಯಿಸಿದಂತ ಯುವಕನನ್ನ ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಹಲ್ಲೆ ಮಾಡಲಾಗಿದೆಯಂತೆ. ಮಾಜಿ ಮೇಯರ್ ಅಲ್ತಾಫ್ ಹಳ್ಳೂರು ಸಂಬಂಧಿಕರಿಂದ ಹಲ್ಲೆಯಾಗಿದೆಯಂತೆ. ಉಚಿತ್ ಜೈನ್ ತಂದೆ ರಾಜೇಂದ್ರ ಜೈನ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆಯಂತೆ. ಠಾಣೆ ಎದುರೇ 20ಕ್ಕೂ ಹೆಚ್ಚು ಜನರ ಗುಂಪಿನಿಂದ ಹಲ್ಲೆಯಾಗಿದೆಯಂತೆ. ದೂರು ದಾಖಲಿಸೋಕೆ ಪೊಲೀಸರು ಹಿಂಜರಿದಂತ ಹಿನ್ನೆಲೆಯಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದಂತ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಬಳಿಯೇ ಪೊಲೀಸರು ಹಾಗೆ ದೂರುದಾರರ ನಡುವೆ ಜಟಾಪಟಿಯಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆ ಎದುರು ಈ ರೀತಿಯಾದಂತಹ ಒಂದು ಗಲಾಟೆ ಸಂಭವಿಸಿದೆ. ಪೊಲೀಸ್ ಠಾಣೆ ಎದುರು 100ಕ್ಕೂ ಹೆಚ್ಚು ಜನರು ಜಮಾವಣೆಗೊಂಡಿದ್ರು. ಸ್ಥಳಕ್ಕೆ DCP ಜಿನೇಂದ್ರ ಖನಗಾವಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇವತ್ತು ನಮ್ಮ ಅಣ್ಣನ ಮಗ ಉಚಿತ್ ಜೈನ್ ಅಂತ ಅವನ ತಂಗಿಗೆ ಬಿಡಾಕ ಕೊತ್ತಂಬರಿ ಕಾಲೇಜ್ ಎಕ್ಸಾಮ್ ಸೆಂಟರ್ ಇತ್ತು, ಅಲ್ಲಿ ಬಿಡಾಕ್ ಬಂದಿದ್ದ. ಬಿಟ್ಟ ಮ್ಯಾಗ 1:15 ತೊಳಕ್ಕೆ ಹೋಗಿದ್ದ. ತೊಗೊಂಡು ಹೋಗುವಾಗ ಆಕಿನ ತಂಗಿ ಅವನ ತಂಗಿ ಹೇಳ ನಂಗೆ ಕಾಡ್ಸ್ಯಾರ 2 ಮಂದಿ. ಮತ್ತು ಅವ್ರು ಹೇಳ್ಯಾರ ನಿಮ್ಮ ಅಣ್ಣಗೆ ವಿಷಯ ಏನಾರ ತಿಳಿಸಿದ್ರೆ ಖಲಾಸ ಮಾಡ್ತೀನಂತ. ಹಿಂಗೆ ಧಮ್ಕಿ ಕೊಟ್ಟು ಕೂಡಲೇ ಆಕಿ ಟೆನ್ಷನ್ನಿಂದ ಮತ್ತು ಮನೆಗೆ ತೊಗೊಂಡು ಹೋಗುವಾಗ 1:15 ಆಕಿ ಎಲ್ಲ ತಿಳಿಸಿದ ಮ್ಯಾಗ ಅವ ಉಚಿತ ಟೆನ್ಷನ್ನಲ್ಲಿ ಮನ್ಯಾಗ ಕುಂತಿದ್ದ. ಅಷ್ಟರಲ್ಲಿ ಉಚಿತಿಂದ ಅವ್ನ ಫ್ರೆಂಡ್ ಅವ್ರು ಹಿಡ್ದಾರ. ಅವ್ರು 2 ಮಂದಿ 30 ಮಂದಿ ಕರ್ಕೊಂಡು ಹಿಡಿದ BUB ಕಾಲೇಜ್ ಹಿಂದ್ಗಡೆ ಬಾರೋ ಇಲ್ಲಿಕಂದು ನಂಗೆ ಹೊಡಿತಾರೆ, ಬರೀ ಮಾತಾಡಕ್ಕೆ ಕರ್ಸ್ಯಾರಂತ. 30 ಮಂದಿನೂ ಏಕಾಏಕಿ ಎಲ್ಲರೂ ಹಲ್ಲೆ ಚಾಲು ಮಾಡಿದ್ರು. ಮಗಳದ ಸೆಂಟ್ರ್ ಕೊತ್ತಂಬರಿ ಕಾಲೇಜ್ದಾಗ ಬಂದಿದೆ. ಎಕ್ಸಾಮ್ ಕೊಡೋಕೆ ಹೋಗಿದ್ದಕ್ಕೆ ಅದರ ಮುಂದೆ ಒಂದು ಬೇರೆ ಕಾಲೇಜ್ ಹುಡುಗು ಬಂದಿದೆ. ಅವ ಆಕಿಗೆ ಆಗಲೇ 2 ನಿಮಿಷದಾಗ ಕಾಡ್ಸಕ್ಕೆ ಕುಂತಿದ್ದೆ. ಆಕಿ ಅದ್ರ ಎಕ್ಸಾಮು ಸರಿಯಾಗಿ ಬರ್ದಿಲ್ಲ. ಆಮೇಲೆ ನನ್ನ ಮಗ ಕರ್ಕೊಳಕ್ಕೆ ಹೋಗಿದ್ದ. ಆಕಿಗೆ ಕರ್ಕೊಂಡು ಬಂದ ಟೆನ್ಷನ್ದಾಗೈತಿ. ಏನಾತಪ್ಪ ಮಗಳಿಗೆ ಕೇಳಿದೆ. ಇಲ್ಲ ಪಾಪ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ, ಒಂದು ಹುಡುಗ ಭಾಳ ಕಾಡ್ಸ್ಯಾನಂತ. ಮತ್ತು ನನ್ನ ಮಗ ಕೇಳಿದ್. ನನ್ನ ಮಗ ಇಲ್ಲ, ಅವ ಒಂದು ಹುಡುಗ ಇತ್ತು, ಅವ್ನಿಗೆ ನಾ ಒಂದು ಹೊಡ್ದೇನೆ, ಅವ ಇಲ್ಲ ತಪ್ಪಾತ ಸಾರಿ ಅಂತ. ಆಮೇಲೆ ಮತ್ತು ನನ್ನ ಮಗಾಗ ಫೋನ್ ಬಂತು, ಹೊಸೂರ್ದಾಗ ಕರ್ಯಾಕ ಕುಂತಾರೆ ನಿನ್ಗೆ ಅಂತ. ಅವ ಹೊಸೂರು ಹೋಗ್ಯಾನ. ಅಲ್ಲಿ ಅವ್ರ ಮುಂದೆ ಹೇಳ್ಯಾನ ಅವ ಹಿಂಗೆ ಆತಂತೆ, ಯಾಕೆ ಕಾಡ್ಸಿಲ್ಲ ಹುಡುಗಿಗೆ ಅಂತ ಅವ್ನಿಗೆ ಹೊಡ್ದಾನ, ಸಾರಿ ಅಂತ ಹೇಳಿ ಅವ್ನು ನನ್ನ ಮಗ ಮನೆಗೆ ಬಂದಿದ್ರೆ. ಮತ್ತು ಇವತ್ತು ಕಾಲೇಜ್ ಎಕ್ಸಾಮ್ ಕೊಟ್ಟು ಬರುವಾಗ ಅವ್ರು ಭೂಮರೆಡ್ಡಿ ಕಾಲೇಜಿಂದ ಕರ್ಕೊಂಡು ಹೋಗ್ಯಾರ. ಒಂದು 60-50 ಮಂದಿ ಕರ್ಕೊಂಡು ಹೋಗಿ ಭಾಳ ಹೊಡೆದಾರ. ಅವ್ನಿಗೆ ಚೇನ್ ಗಿನ್ ಎಲ್ಲ ಕಿಸ್ಕೊಂಡು ಬಿಟ್ಟಾರೆ. ಮಧ್ಯಾಹ್ನ 2:30-3 ಗಂಟೆಗೆ ನನಗೆ ಫೋನ್ ಬಂತು, ಸರ್ ನಿಮ್ಮ ಹುಡುಗ ಶಾಹಿದ್ ಅವ್ರಿಗೆ ಕೆಲವು ಫ್ರೆಂಡ್ಸ್ಗೆ BUB ಕಾಲೇಜ್ ಹಿಂದೆ ಭಾಗದಲ್ಲಿ ಹೊಡೆದಾರ ಅಂಥೇಳಿ. ನಾವು ಅವ್ರಿಗೆಲ್ಲರಿಗೆ ಇಲ್ಲಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಬರ್ರಿ ಅಂಥೇಳಿ ಅವ್ರು ಇಲ್ಲಿ ಕರೆಸ್ಕೊಂಡು ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದೆ. ನಮ್ಮ ತಂಗಿ ಮಗ ಆದಂಥ ಶಾಹಿದ್, ಆಮ್ಯಾಗ ಅಖಿಲೇಶ್, ಯಶರಾಜ್, ಇನ್ನೊಂದು ಹುಡುಗ ಕೇಮ್ಶಾಗ ಅದಂತ, ಅವ್ರ ಹೆಸರು ಗೊತ್ತಿಲ್ಲ. ಇವರೆಲ್ಲರಿಗೆ ಇವತ್ತು ಮಧ್ಯಾಹ್ನ ಸುಮಾರು 2:20-2:15 ಒಬ್ಬರ ಮಿಸ್ಟರ್ ಯಾರು ಚಂದರ್ಪಾಲ್ ಅಂಥೇಳಿ ಅವರು ಮತ್ತು ಕೆಲವು ಹುಡುಗರು ಬಂದು ಸರ್ ಒಮ್ಮಕ್ಲೇ ಒಂದು ಬ್ಲ್ಯಾಕ್ ಕಲರ್ BMW ಕಾರ್ನಲ್ಲಿ ಬಂದು ಒಮ್ಮಕ್ಲೇ ಕಲ್ಲಿಗಿಲ್ಲಿ ತೊಗೊಂಡು ತಲೆಗಿಲ್ಲಿ ಹೊಡೆದು ಇವ್ರ ಮ್ಯಾಗ ಹೊಡೆದಾರ ಸರ್. ಮುಗೊಳಗೆ ರಕ್ತ ತಲೆಗಿಲ್ಲಿ ಹೊಡೆದಿದ್ದು ಸರ್. ಇಲ್ಲೇ ಬಂದು ನಾವು ಕಂಪ್ಲೇಂಟ್ ಕೊಡೋಕೆ ಬಂದೆ. ಯಾರು ಕರ್ಕೊಂಬಂದಲ್ಲ ಹುಡುಗ ಫುಲ್ ಕ್ರೌಡ್ ನಿಂತಿತ್ತು. ಇಲ್ಲಿ ಒಂದು 100-200 ಕಾಲೇಜ್ ಹುಡುಗರು ಎಕ್ಸಾಮ್ ಮುಗಿತು PU ಸೆಕೆಂಡ್ರಿ. ಇಲ್ಲಿ ಅಷ್ಟೊಳಗೆ ಅವ್ರಿಗೆ ಹೊಡೆದಾಕ ಯಾರು ಕರ್ಕೊಂಬಂದಲ್ಲ ಹುಡುಗ ಇಲ್ಲಿ ಬಂದ. ನಾವು ಒಳಗೆ ಕುಂತಿದ್ವಿ. ಅವ್ರು ಅಷ್ಟರು ಹೋಗಿ ಹುಡುಗಂಗೆ ಹೊಡ್ಯಾಕೆ ಹೋದ್ರೆ ನಾನು ಬಿಡಿಸ್ಕೊಂಡು ಒಳಗೆ ಕರ್ಕೊಂಡು ಹೋದೆ ಸರ್.